ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಹಳೆ ಕ್ಲಾಸ್ ಆಲ್ರೆಡಿ ಇಸ್ರೋ ಸಂಸ್ಥೆಯಲ್ಲಿದ್ದ ಪ್ರಾರಂಭ ಮಾಡಿದ್ದೀವಿ. ಸೊ ಇವತ್ತಿನ ದಿನ ಏನಪ್ಪ ಅಂದ್ರೆ ಇಂಟರ್ಪೋಲ್ ಬಗ್ಗೆ. ಸೊ ಎಕ್ಸಾಮ್ಗಳಲ್ಲಿ ಯಾರೆಲ್ಲ PSI ಎಕ್ಸಾಮ್ ಬರಿತಾ ಇದ್ದೀರಾ, PC ಎಕ್ಸಾಮ್ ಬರಿತಾ ಇದ್ದೀರಾ, ಯಾವುದು ಅಬ್ಕಾರಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರಿತಾ ಇದ್ದೀರಾ. ಸೊ ಹಾಗಾಗಿ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಈ ಇಂಟರ್ಪೋಲ್ ಬಗ್ಗೆ ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳಿದ್ದಾರೆ. ಸೊ ಆಗ 2018ರಲ್ಲಿ RSI ಎಕ್ಸಾಮಲ್ಲಿ ನೇರವಾಗಿ ಕ್ವಶನ್ಸ್ ಕೇಳಿದ್ದಾರೆ. ಏನಂತ ಕೇಳಿದಪ್ಪ ಅಂದ್ರೆ ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ. ಸೊ ಅದರ ಹಾಗಾಗಿ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ. ಫ್ರಾನ್ಸ್ನ ಲಿಹಾನ್ ಅಂತ ಕೇಳಿ ನಿಮ್ಗೆ ಗೊತ್ತಿರಬೇಕು, ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕ್ವಶನ್ಸ್ ಬಂತು. ಆಮೇಲೆ ಈ ಇಡೀ ಪೊಲೀಸ್ ಇಲಾಖೆಯಲ್ಲಿ, ಹೌದಾ, ಇದು ಏನಪ್ಪಾ ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಅಪರಾಧ ಪೊಲೀಸ್ ಸಂಘಟನೆ ಇದೆ ಅಂದ್ರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಇದೆ ಅಂದ್ರೆ ಇಡೀ ದೊಡ್ಡ ಮಟ್ಟದಲ್ಲಿರುವಂತ ಒಂದು ಸಂಸ್ಥೆ. ಭಾರತದಲ್ಲಿ CBI ಇದೆ, ಆದ್ರೆ ಪ್ರಪಂಚದಲ್ಲಿ ಯಾವುದಿದೆ ಅಂತಂದಾಗ ಅದು ಯಾವುದಂದ್ರೆ ಇಂಟರ್ಪೋಲ್ ಅಂತ ಕರಿತೀವಿ. ಆದ್ರೆ ಇಂಟರ್ಪೋಲ್ ಅಂದ್ರೆ ಏನು ಅಂತ ಕೇಳಿ PC ಎಕ್ಸಾಮ್ ಕೇಳಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ಸ್ ನೇರವಾಗಿ ಕೇಳಿದ್ದಾನೆ. ಕನ್ನಡದಲ್ಲಿ ಏನಪ್ಪಾ ಅಂತಂದಾಗ ಸೊ ನೇರವಾಗಿ ನೋಡ್ಬೇಕಾದ್ರೆ ಅಂತಾರಾಷ್ಟ್ರೀಯ ಅಪರಾಧ ಪೊಲೀಸ್ ಸಂಘಟನೆ ಅಂತ ಕರಿತೀವಿ. ಹಾಗಾದ್ರೆ ಇದರ ಉದ್ದೇಶವೇನು, ಯಾಕೆ ಪ್ರಾರಂಭ ಮಾಡಿದರು, ಮೇನ್ ಇದರ ಕಾರ್ಯಗಳು ಏನು, ಇದರ ವ್ಯಾಪ್ತಿ ಏನು. ಈ ಎಕ್ಸಾಂಪಲ್ ವಿದೇಶಿಯವರು ಅಪರಾಧ ಮಾಡಿರ್ತಾರೆ ಅಥವಾ ಭಾರತೀಯ ಅಪರಾಧ ಮಾಡಿರ್ತಾರೆ. ಸೊ ಅಂತರಿಗೆ ನಾವು ನೋಟಿಸ್ ಕಳಿಸ್ಬೇಕು ಅಂದ್ರೆ ರೆಡ್ ನೋಟಿಸ್ ಅಂದ್ರೆ ಏನು, ಬ್ಲೂ ಅಂದ್ರೆ ಏನು, ಬ್ಲ್ಯಾಕ್ ಅಂದ್ರೆ ಏನು, ಯಾವ ತರ ನೋಟಿಸ್ಗಳು ಕಳಿಸ್ತಾರೆ, ಅದರ ಆಧಾರದ ಮೇಲೆ ಯಾವ ತರ ಅರೆಸ್ಟ್ ಆಗ್ತಾರೆ, ಇವೆಲ್ಲ ಸಮಗ್ರವಾಗಿ ನೋಡ್ಕೋಬೇಕಾಗತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಪಕ್ಕ ಒಂದು ಕ್ವಶನ್ಸ್ ಬರುತ್ತೆ, ಡೌಟೇ ಇಲ್ಲ. ಸರ್ ಯಾಂಗ್ ಅಂತಂದ್ರಾಗ ನಿಮ್ಗೆ ಗೊತ್ತಿರಬೇಕು, ಪ್ರಾರಂಭದಲ್ಲಿ ಕೇವಲ ಒಂದು 40ರಿಂದ 50 ಒಂದು ಸದಸ್ಯ ರಾಷ್ಟ್ರ ಇದ್ದದ್ದು. ಇದನ್ನು ಪ್ರಸ್ತುತ ಈಗ 196 ಕಂಟ್ರಿಗಳಿದ್ದಾವೆ ಸರ್. 196 ಕಂಟ್ರಿಗಳಿದ್ದಾವೆ. ಹಾಗ ರೀಸೆಂಟ್ಲಾಗಿ 2023ಯಲ್ಲಿ ಒಂದು ಫಲಾವ್ ಅಂತ ಒಂದು ಕಂಟ್ರಿ ಕೂಡ, ಈ ಫಲಾವ್ ಅನ್ನೋದು ಒಂದು ಕಂಟ್ರಿ ಕೂಡ ಆ್ಯಡ್ ಆಗಿದೆ. ಸೊ ಹಾಗಾಗಿ ಮೊದಲು 195 ಪೇರು ಅಂತಿತ್ತು, 195 ಪೇರು ಅಂತ ಒಂದು ಕಂಟ್ರಿ ಇತ್ತು. ನಂತರ ಫಲಾವ್ ಅನ್ನೋದು ಸೇರಿ ರಿಪಬ್ಲಿಕ್ ಆಫ್ ಫಲಾವ್ ಅಂತ ಬರುತ್ತೆ. ರಿಪಬ್ಲಿಕ್ ಆಫ್ ಫಲಾವ್ ಅಂತೂ 196 ಕಂಟ್ರಿಗಳು ಪ್ರಸ್ತುತ ಈ ಇಂಟರ್ಪೋಲ್ ಸಂಸ್ಥೆಯಲ್ಲಿ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಎಕ್ಸಾಮ್ಗಳಲ್ಲಿ ಪಕ್ಕ ಒಂದು ಕ್ವಶನ್ಸ್ ಕೇಳ್ತಾರೆ, ನೋಡ್ಬೇಕು. ಹಾಗಾದ್ರೆ ಯಾವುದೇ ರಾಷ್ಟ್ರದಲ್ಲಿ ಆಗಿರುವಂತ ಅಪರಾಧ ತನಿಖೆ ಮತ್ತು ಭ್ರಷ್ಟಾಚಾರ ನೋಡಿರ್ಬೇಕು, ಎಷ್ಟು ಚಂದ ಕಾಣ್ತಾ ಇದೆಯಲ್ಲ. ಇಡೀ ಪ್ರಪಂಚದಲ್ಲಿರುವ 7 ಖಂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥದ್ದು. ಅಲ್ಲಿ ಅಪರಾಧ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಸೈಬರ್ ದಾಳಿ ಆಗಿರ್ಬೋದು, ಆಮೇಲೆ ಟ್ರ್ಯಾಕಿಂಗ್ ಆಗಿರ್ಬೋದು, ಹೀಗೆ ಎಲ್ಲ ಒಳಗೊಂಡಂತೆ ಏನಪ್ಪಾ ಅಂದಾಗ ಇದ್ರ ಕೆಲಸ ಮಾಡುವಂಥದ್ದು. ಹಾಗಾಗಿ ಅಂತಾರಾಷ್ಟ್ರೀಯ ಪೊಲೀಸ್ ಅಪರಾಧ ಪೊಲೀಸ್ ತನಿಖೆ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಮ್ಗಳಲ್ಲಿ ಏನಂತ ಕೇಳಿದನಂದ್ರೆ ನೋಡಿ, ಇಲ್ಲಿ ಕೇಳ್ತಾರೆ ನೇರವಾಗಿ. ಮೊದಲೇ ನೋಡ್ಬೇಕಾದ್ರೆ ಇಡೀ ವಿಶ್ವದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಪೊಲೀಸ್ ಸಹಕಾರ ಸಂಘಟನೆ, ಇಡೀ ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಪೊಲೀಸ್ ಸಂಘಟನೆ ಇದೆ, ನಿಮ್ಗೆ ಗೊತ್ತಿರಬೇಕು, ಅತ್ಯಂತ ದೊಡ್ಡದು. ಹಾಗಾದ್ರೆ ಭಾರತದಲ್ಲಿ CBI ಇದೆ, ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಇದೆ, 1963 ಸ್ಥಾಪನೆ ಆಗುತ್ತೆ. ಆದ್ರೆ ಭಾರತದಲ್ಲಿ, ಆದ್ರೆ ಇಡೀ ವಿಶ್ವದಲ್ಲಿ ಇದೆ 196 ರಾಷ್ಟ್ರಗಳಿದೆ, ಸದಸ್ಯತ್ವ ಪಡೆದಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿರುವಂತಹ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಘಟನೆ. ಹಾಗಾದ್ರೆ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಎಕ್ಸಾಮ್ ಕೇಳ್ತಾರೆ, ಯಾವಾಗ 1923. ಆದರೆ ಎಕ್ಸಾಮ್ ಅಲ್ಲಿ ಚೂರು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ, ಸ್ಥಾಪನೆ ಆಗಿದ್ದು ಎಲ್ಲಿ ಅಂತ ಕೇಳ್ಬಿಡ್ತಾನೆ. ಹಾಗಾದ್ರೆ ಸ್ಥಾಪನೆ ಆಗಿದ್ದು ಎಲ್ಲಿ ಅಂತ ಕೇಳಿದಾಗ ಆಸ್ಟ್ರೇಲಿಯಾದ ವಿಯೆನಾ. ಆದ್ರೆ ಹೆಡ್ ಕ್ವಾರ್ಟರ್ಸ್ ಕೇಳ್ತಾನೆ ಎಲ್ಲಿ ಅಂತ ಕೇಳ್ತಾನೆ, ಫ್ರಾನ್ಸಿನ ಲಿಹಾನದಲ್ಲಿ. ಹೌದಾ, ಫ್ರಾನ್ಸಿನ ಲಿಹಾನದಲ್ಲಿ ಇದ್ರ ಹೆಡ್ ಕ್ವಾರ್ಟರ್ಸ್ ಇದೆ. ಅಲ್ಲಿ ವ್ಯತ್ಯಾಸ ನೋಡಿ. ಅವಾಗ ಒಂದು ಎಕ್ಸಾಮಿಗೆ ಕ್ಲಿಕ್ ಮಾಡಿದ, ಏನಂತ ಎಕ್ಸಾಮಿಗೆ ಕ್ಲಿಕ್ ಮಾಡಿದ ಅಂದ್ರೆ ಸಾರ್ಕ್ ಬಗ್ಗೆ ಕ್ಲಿಕ್ ಮಾಡಿದ ನಾವು. ಹೌದಾ, ನೋಡಿ ಸಾರ್ಕ್ ಸ್ಥಾಪನೆ ಆಗಿದೆ ಎಲ್ಲಿ ಅಂತ ಕೇಳಿದ್ದಾನೆ. ಸ್ಥಾಪನೆ ಎಲ್ಲಿ ನೋಡಿ, ಹೆಡ್ ಕ್ವಾರ್ಟರ್ಸ್ ಬೇರೆ, ಕಚೇರಿ ಬೇರೆ. ಸ್ಥಾಪನೆ ಆಗಿದೆ ಅಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ. ಎಕ್ಸಾಮಿಗೆ ಕೇಳಿದ್ದಾನೆ, ಬಾಂಗ್ಲಾದೇಶದ ಢಾಕಾದಲ್ಲಿ ಸಾರ್ಕ್ ಸ್ಥಾಪನೆ ಆಗಿದೆ. ಆದ್ರೆ ಅದರ ಕಚೇರಿ ಇರೋದು ಎಲ್ಲಿ ಅಂದ್ರೆ ನೇಪಾಳದ ಕಠ್ಮಂಡುದಲ್ಲಿ. ಅದೇ ತರ ನಮ್ಮ ಇಂಟರ್ಪೋಲ್ದು
ಸ್ಥಾಪನೆ ಆಗಿದ್ದು ಆಸ್ಟ್ರೇಲಿಯಾದ ವಿಯೆನಾದಲ್ಲಿ ಸ್ಥಾಪನೆ ಆಗಿದೆ. ಆದರೆ ಫ್ರಾನ್ಸಿನ ಲಿಯಾನ ಇದೆಯಲ್ಲ, ಅಲ್ಲಿ ಏನಂದ್ರೆ ಇದ್ರ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗಾಗಿ ಓದುವ ವಿದ್ಯಾರ್ಥಿಗಳು ಇವೆರಡು ಅಬ್ಸರ್ವ್ ಇರಬೇಕು. ಆಲ್ಮೋಸ್ಟ್ ಎಲ್ಲಾ ನಮ್ಮ ಬುಕ್ಸ್ಗಳು ತಗೊಂಡು ನೋಡಿದಾಗ ಸ್ಥಾಪನೆ ಅಷ್ಟೇ ಕೊಟ್ಟಿರ್ತಾನೆ. ಎಲ್ಲರೂ ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ರೆ ನಾಳೆಗೆ ಇಂಟರ್ಪೋಲ್ ಸ್ಥಾಪನೆ ಆಗಿದ್ದು ಎಲ್ಲಿ ಅಂತ ಕೇಳ್ಬಿಟ್ರೆ 99% 99 ಹುಡುಗರು ಎಲ್ಲಿ ಫ್ರಾನ್ಸಿನ ಲಿಯಾನ್ ಅಂತ ಹಾಕ್ತಾರೆ. ತಪ್ಪು. ಬಟ್ ಹೆಡ್ ಕ್ವಾರ್ಟರ್ಸ್ ಫ್ರಾನ್ಸಿನ ಲಿಯಾನದಲ್ಲಿದೆ, ಆದ್ರೆ ಸ್ಥಾಪನೆ ಆಗಿದ್ದು ಅಲ್ಲಿ ಅಲ್ಲ, ಸ್ಥಾಪನೆ ಆಗಿದ್ದು ಆಸ್ಟ್ರೇಲಿಯಾದ ವಿಯೆನಾದಲ್ಲಿದೆ. ತುಂಬಾ ಕ್ಲಿಯರಿಟಿ ಇರಲಿ. ಹಾಗಾದ್ರೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 2026 ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 196 ಕಂಟ್ರಿಗಳನ್ನು ಒಳಗೊಂಡಂತ ಸದಸ್ಯ ರಾಷ್ಟ್ರಗಳಿದ್ದಾವೆ ಆತ್ಮೀಯ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದರ ಉದ್ದೇಶವೇನು ನೋಡಿ. ಇಂಟರ್ಪೋಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆಮೇಲೆ ಅದರ ಪರಿಚಯ ಕೊಟ್ಟಿದ್ದೀವಿ, ಸ್ಥಾಪನೆ ಆಗಿದ್ದು ಎಲ್ಲಿ ಏನು ಅಂತ. ಆಮೇಲೆ ಅದರ ಉದ್ದೇಶವೇನು. ಹಾಗಾದ್ರೆ ಇಂಟರ್ಪೋಲಿನ ಉದ್ದೇಶವೇನಪ್ಪ ಅಂತಂದಾಗ ನೇರವಾಗಿ ನೋಡಬೇಕು. ಮೊದಲ ಉದ್ದೇಶ ಅಂದ್ರೆ ಅಂತಾರಾಷ್ಟ್ರೀಯ ಅಪರಾಧವನ್ನು ತಡೆ ಹಿಡಿಯುವುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಅಪರಾಧಗಳನ್ನು ತಡೆ ಹಿಡಿದು, ಇಂಟರ್ನ್ಯಾಷನಲ್ ಆಗಿರುವಂಥ ಅಪರಾಧಗಳನ್ನು ತಡೆ ಹಿಡಿದು ಫಸ್ಟ್ ಇವರು ಮಾಡುವಂಥ ಕೆಲಸ. ನಂತರ ದೇಶಗಳ ನಡುವೆ ಮಾಹಿತಿ ಹಂಚಿಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ. ಈಗ ಎಕ್ಸಾಂಪಲ್ ಪಾಕಿಸ್ತಾನ ಚೀನಾಕ್ಕೆ ಸಪೋರ್ಟ್ ಕೊಡ್ತಾ ಇದೆ, ಅಮೆರಿಕ ಭಾರತ ಸಪೋರ್ಟ್ ಕೊಡ್ತಾ ಇದೆ. ಅಲ್ಲಿ ಯಾವುದೋ ಒಂದು ಯುದ್ಧ ಮಾಡಕ್ ಹೋಗ್ಬೇಕಾದ್ರೆ ಇನ್ನೊಂದು ದೇಶಕ್ಕೆ ಸಪೋರ್ಟಿಂಗ್ ಕೊಡುತ್ತೆ. ಆ ಸಪೋರ್ಟಿಂಗ್ ಕೊಡುವಂತ ಏನು ಇನ್ಫಾರ್ಮೇಶನ್ ಇದೆಯಲ್ಲ, ಅದು ಕೂಡಿ ಹಾಕುವಂತ ಕೆಲಸ ಮಾಡುತ್ತೆ. ಅಂತಾರಾಷ್ಟ್ರೀಯ ಅಪರಾಧ ಪೊಲೀಸ್ ತನಿಖೆ ಇದೆಯಲ್ಲ, ಇದು ಕಂಪಲ್ಸರಿ ಸಂಘಟನೆ ಇರುತ್ತೆ. ಇಂಟರ್ಪೋಲ್ ಬೇರೆ ಬೇರೆ ರಾಷ್ಟ್ರದಲ್ಲಿ ಏನಾದ್ರ ಇವು ಮಾಹಿತಿಗಳು ಹೋಗ್ತಾ ಇದೆ ಅಂದ್ರೆ ಅದಕ್ಕೇನಂದ್ರೆ ಹಂಚಿಕೆ ಮಾಡುವಂತ ಕೆಲಸ ಮಾಡುತ್ತೆ. ಮತ್ತು ಒಳ್ಳೆದನ್ನ ಮಾಡ್ಬೇಕಂತಂದ್ರೆ ಯಾವುದೇ ಒಂದು ದೇಶದಲ್ಲಿ ಭಯೋತ್ಪಾದನೆ, ಉಗ್ರಗಾಮಿ, ಸೈಬರ್ ದಾಳಿಗಳು, ಆಮೇಲೆ ಇಂಥವೆಲ್ಲ ಯಾವುದರ ಒಂದು ಹ್ಯಾಕಿಂಗ್ ಅಟ್ಯಾಕ್ಸ್ ಪ್ರಾಬ್ಲಮ್ ಆದ್ರೆ ಅದರ ಬಗ್ಗೆ ಮಾಹಿತಿ ಕೂಡ ಹಂಚಿಕೆ ಮಾಡುತ್ತೆ. ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಕೂಡ ಮಾಡುವಂತ ಸಂಸ್ಥೆ ಇಂಟರ್ಪೋಲ್, ಹಾಗೆ ಗೊತ್ತಿರಬೇಕು. ಆಮೇಲೆ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಸಹಾಯ. ಹೌದಾ, ಈಗ ನಾನು ಭಾರತ ದೇಶದ ಪ್ರಜೆ, ಅದರಲ್ಲಿ ಕರ್ನಾಟಕದಾಗಿದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಅಪರಾಧಿ ಮಾಡಿ ನಾನು ಯಾವುದೋ ಒಂದು ಫಾರಿನ್ಗೆ ಹೋಗ್ಬಿಡ್ತೀನಿ. ಅಪರಾಧ ಮಾಡಿ ಯಾವುದೋ ಒಂದು ಫಾರಿನ್ ಅಂತ ಟೈಮಲ್ಲಿ ಫಾರಿನಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ನಾನು ಹೋಗಿ ಯಾವುದರೊಂದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಯಾವುದರ ಒಂದು ಕಂಟ್ರಿಪ್ಪ ಅಂದ್ರೆ ಯಾವುದು ಮಾಲ್ಡೀವ್ಸು ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಬೇರೆ ಕಂಟ್ರಿಗೆ ಹೋಗಿ ನಾನು ಶಿಫ್ಟ್ ಆಗಿರ್ತೀನಿ. ಆ ಟೈಮಲ್ಲಿ ನನಗೆ ಕರ್ನಾಟಕ ಪೊಲೀಸ್ ಹುಡುಕಾಡೋಕ್ಕೆ ಸಾಧ್ಯ ಹೌದೇ, ಬಟ್ ಆದರೆ ಅವರು ಇಂಟರ್ಪೋಲ್ ಹೆಲ್ಪ್ ತಗೋಬೇಕಾಗುತ್ತೆ. ಸೊ ಇದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಆಗಿರೋದ್ರಿಂದ ಅವ್ರು ಏನು ಮಾಡಬೇಕು, ಅಪರಾಧಿಗಳನ್ನು ಪತ್ತೆ ಹಚ್ಚಲು ಸಹಾಯ ಆಗುತ್ತೆ. ಹೌದಾ, ಸೊ ಇದು ಬಹಳ ಇಂಪಾರ್ಟೆಂಟ್. ಅಪರಾಧಿಗಳನ್ನು ಪತ್ತೆ ಹಚ್ಚಲು ಸಹಾಯ ಆಗುತ್ತೆ. ನೆಕ್ಸ್ಟ್ ಭಯೋತ್ಪಾದನೆ ಮತ್ತು ಸೈಬರ್ ಅಪರಾಧಗಳು, ಸಂಘಟನೆ ಅಪರಾಧಗಳಿಗೆ ವಿರುದ್ಧವಾಗಿ ಹೋರಾಟ. ಭಯೋತ್ಪಾದಕರು ಯಾವ ಟೈಮಲ್ಲಿ ಬಂದು ಎಲ್ಲಿ ಅಟ್ಯಾಕ್ ಮಾಡ್ತಾರಂತ ಗೊತ್ತಾಗಲಿ. ಎಕ್ಸಾಂಪಲ್ ನೋಡ್ರಿ, 2008 ಹೌದಾ, 2008 ನವೆಂಬರ್ 26ಕ್ಕೆ ನಮಗೆ ಮುಂಬೈ ತಾಜ್ ಹೋಟೆಲ್ ಬ್ಲಾಸ್ಟ್ ಆಯ್ತು. ನಿಮ್ಗೆಲ್ಲ ಗೊತ್ತಿರಬೇಕು. ಎಷ್ಟು 13 ಜನ ಬಂದು ಮುಂಬೈ ತಾಜ್ ಹೋಟ್ಲು, ರೈಲ್ವೆ ಸ್ಟೇಷನು, ಕೆಲವಷ್ಟು ಮೇನ್ ಇರುವಂಥ ಪ್ಲೇಸ್ಗಳಲ್ಲಿ ಎಷ್ಟು ಜನರನ್ನು ಕೊಲೆ ಮಾಡಿದ್ರು ಯಾರಿಗೂ ಗೊತ್ತಿರಲ್ಲ. ಅವು ಬರಬೇಕಾದ್ರೆ ಮುಂಬೈದಲ್ಲಿ ಅರಬ್ಬಿ ಸಮುದ್ರ ಇದೆ. ಈ ಅರಬ್ಬಿ ಸಮುದ್ರ ದಡದ ಮ್ಯಾಗ ಬಂದ್ರು ಅಟ್ಯಾಕ್ ಮಾಡ್ಕೊಂಡು. ಹಾಗಾಗಿ ಭಯೋತ್ಪಾದನೆ, ಸೈಬರ್ ಅಪರಾಧ, ಸಂಘಟಿತ ಅಪರಾಧಗಳಿಗೆ ವಿರುದ್ಧವಾಗಿ ಹೋರಾಟ. ಅಂಥವೇನಾದ್ರೂ ಸಂಘಟನೆ ಇದ್ರೆ ಅದಕ್ಕೇನು ಮಾಡಬೇಕು, ಇಂಟರ್ನ್ಯಾಷನಲ್ ಪೊಲೀಸ್ ಏನಿದಲ್ಲ ಅವೆಲ್ಲರೂ ಕೂಡ ಸಪೋರ್ಟ್ ಕೊಡುವಂಥ ಕೆಲಸ ಕೂಡ ಮಾಡಬೇಕು ಅಂತ ಹೇಳುತ್ತೆ. ಆಮೇಲೆ ಭಾರತ ಮತ್ತು ಇಂಟರ್ಪೋಲ್ ಎರಡು ಸಂಬಂಧ ಹೆಂಗಿದೆ ಅಂದ್ರೆ, ಭಾರತವು ಇದರ ಸದಸ್ಯತ್ವ ಪಡೆದಿದೆ. ಭಾರತ ಇದರ ಸದಸ್ಯತ್ವ ಯಾವಾಗ ಪಡೆದಿದೆ ಅಂದ್ರೆ 1949 ಪಡೆದಿದೆ. 1949 ಇಂಟರ್ಪೋಲ್ ನಾವು ಕೂಡ ಸದಸ್ಯ ರಾಷ್ಟ್ರ. ನಮಗೆ ಸ್ವತಂತ್ರ ಸಿಕ್ಕಿ 2 ವರ್ಷದಲ್ಲಿ ನಾವು ಸದಸ್ಯತ್ವ ಪಡೆದಿವಿ ಇಂಟರ್ಪೋಲ್ದು. ಕೇವಲ 2 ವರ್ಷದಲ್ಲಿ ನಾವು ಅಂತಾರಾಷ್ಟ್ರೀಯ ಇಂಟರ್ಪೋಲ್ ಸದಸ್ಯ ರಾಷ್ಟ್ರ ಪಡೆದಿದ್ದೀವಿ. ಹಾಗಾಗಿ ಭಾರತ ಸೇಫ್ಟಿ ಇದೆ. ಭಾರತದಲ್ಲಿ ಆಗಿರುವ ಭಯೋತ್ಪಾದನೆ ಆಗಿರಬಹುದು, ಮಾಹಿತಿ ಹಂಚಿಕೆ ಆಗಿರಬಹುದು, ಅಥವಾ ಅಪರಾಧ ಆಗಿರಬಹುದು, ಈ ತರ ಎಲ್ಲ ಕ್ರಿಮಿನಲ್ ಕೇಸ್ಗಳಿಗೆ ಕೂಡ ನಾವು ಇಂಟರ್ಪೋಲ್ ಯೂಸ್ ತಗೋಬಹುದು. ಆದ್ರೆ ಭಾರತದಲ್ಲಿ ಏನೋ ಪ್ರಾಬ್ಲಮ್ ಆಗ್ತದೆ, CBI ತನಿಖೆ ಇರುತ್ತೆ, ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಇರುತ್ತೆ. CBI ತನಿಖೆ ಮುಖಾಂತರ ಭಾರತದ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಹೀಗೆ CBI ಭಾರತದಲ್ಲಿ CBI ಇಂಟರ್ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ ಅಂತಿದೆಯಲ್ಲ, ಇದರ CBI ಇದು ಪ್ರಾರಂಭ ಆಗುತ್ತೆ. ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದು ಬೇರೆ, CBI ಅದ ಒಂದು ಭಾಗ. ಭಾರತೀಯ ಪೊಲೀಸ್ ಸಹಕಾರ ಮತ್ತು ಮಾಹಿತಿ ಕೂಡ ವಿನಿಮಯ ಮಾಡುವಂತ ಕೆಲಸ ಮಾಡುತ್ತೆ. ಹಾಗಾದ್ರೆ ಇದರ ಪ್ರಮುಖ ಕಾರ್ಯ ಅದರಲ್ಲಿ ಎಸ್ಪೆಷಲಿ ಅಂದ್ರೆ ಈಗ ಮಾಹಿತಿ ವಿನಿಮಯ ಮಾಡಬಹುದು,
ಅಪರಾಧಗಳ ಪತ್ತೆ ಹಚ್ಚಬಹುದು, ಟ್ರ್ಯಾಕಿಂಗ್ ಅಟ್ಯಾಕ್ ಮಾಡಬಹುದು, ದೇಶಗಳ ನಡುವೆ ಪೊಲೀಸ್ ಸಹಕಾರತೆ ಹೆಲ್ಪ್ ತಗೋಬಹುದು, ತರಬೇತಿ ಮತ್ತು ತಾಂತ್ರಿಕ ಸಹಾಯವನ್ನು ಕೇಳಬಹುದು, ಮತ್ತು ಬಾರ್ಡರ್ ಮತ್ತು ಸೆಕ್ಯೂರಿಟಿ ಫೋರ್ಸ್ ಇದಲ್ಲ ಅವರಿಗೂ ಕೂಡ ಸಹಾಯ ಮಾಡುವಂತ ಕೆಲಸ ಇದ್ರ ಕಾರ್ಯದಲ್ಲಿ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ ಏನಂದಾಗ ಯಾವ ಫೋಕಸ್ ಏರಿಯಾ, ಯಾವ ಏರಿಯಾದ ಮೇಲೆ ಫೋಕಸ್ ಮಾಡುತ್ತಿದ್ದು, ಯಾವ ಏರಿಯಪ್ಪ ಅಂದ್ರೆ ಒಂದು ಭಯೋತ್ಪಾದನೆ, ಸೈಬರ್, ಡ್ರಗ್ಸ್ ಮತ್ತು ಮಾನವ ಹಣಕಾಸು, ಇದ್ರ ಮೇಲೆ ಭಯೋತ್ಪಾದನೆ ಮೇಲೆ ಅಟ್ಯಾಕ್ ಮಾಡುತ್ತೆ. ನೋಡ್ಬೇಕು ನೀವು ಇವತ್ತು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗ್ತಾ ಇದೆ. ಉಕ್ರೇನ್ ವಿಷಯ ಆದಾಗ ಇವಾಗ ನೀವು ನೋಡ್ಬೇಕು ಸರ್, ನಾವು 2023ರಲ್ಲಿ ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಮಾಡಿದ್ರು. ಆಪರೇಷನ್ ಕಾರ್ಯಾಚರಣೆ ಮಾಡಿದಾಗ ನಾವು ಇದ್ದಿದ್ವಿ ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿ, ಬೆಂಗಳೂರಲ್ಲಿ. ಈ ಪ್ಲೇಸ್ ಅಲ್ಲಿ ಕುಂತಾಗ ಇಲ್ಲೇ ಕುಂತು ಇಲ್ಲೇ ಇದೆ ಆ ಕಡೆ ಮೇಲೆ ಕುಂತು ನಾನು ಮೇನ್ ಪ್ಲೇಸ್ಗಳಿಗೆ ಟಾರ್ಗೆಟ್ ಮಾಡ್ತೀವಿ. ಹೌದಾ? ಈಗ ನಾವು ಭಾರತೀಯರು ಪಾಕಿಸ್ತಾನದ 9 ಪ್ಲೇಸ್ಗಳಿಗೆ ಅಟ್ಯಾಕ್ ಮಾಡಿದ್ರು. ನೋಡಿರ್ಬೇಕು, ಕುಂತಲೇನೆ 9 ಪ್ಲೇಸ್ಗಳಿಗೆ ಅಟ್ಯಾಕ್ ಮಾಡಿ ಏನ್ ಮಾಡಿದ್ರು ಡೈರೆಕ್ಟ್ ಉಡಾಯಿಸಿದ್ರು. ನೋಡಿದಿರಾ ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಗೊತ್ತಾ? ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಮಾಡ್ಬೇಕು. ಹೀಗೆ ಮಾನವನ ಮತ್ತು ಹೀಗೆ ಬೇರೆ ದೇಶದವರು ನಮ್ಮ ದೇಶದ ಮ್ಯಾಗ ಅಟ್ಯಾಕ್ ಮಾಡತ್ತನ್ನು ಮುನ್ನೆಚ್ಚರಿಕೆ ಗೊತ್ತಾಗೋದು ಅಂತಾರಾಷ್ಟ್ರೀಯ ಅಪರಾಧ ಪೊಲೀಸ್ ಸಂಘಟನೆಗೆ. ಅರ್ಥ ಆಯ್ತಾ? ಇದಕ್ಕೆಲ್ಲ ಗೊತ್ತಾಗತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು ಎಕ್ಸಾಮ್ಗಳಿಗೆ. ಹೀಗೆ ಆಮೇಲೆ ಇವೆಲ್ಲ ಗೊತ್ತಿರಬೇಕು. ಹೀಗೆ ಒಂದು ಭಿನ್ನವಾಗಿ ನೋಡೋಣ, ಇಲ್ಲೆಲ್ಲ ಕ್ಲಾರಿಟಿ ಸಿಗುತ್ತೆ. ಅಂತಾರಾಷ್ಟ್ರೀಯ ಅಪರಾಧ ಪೊಲೀಸ್ ಸಂಘಟನೆ ಇದೆಯಲ್ಲ, ಈ ಪೊಲೀಸ್ ಬಗ್ಗೆ ಇವಾಗ ಪ್ರಸ್ತುತ 196 ಕಂಟ್ರಿ ಇದಾವೆ. 1923 ಸ್ಥಾಪನೆ. ಫ್ರಾನ್ಸಿನ ಲಹೇನದಲ್ಲಿ ಇದೆ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗಾದ್ರೆ ಇದರ ಮೇನ್ ಇಂಪಾರ್ಟೆಂಟ್ ಇದೆ ಇತಿಹಾಸ. ನಾನು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಈಗ ಹಂತವಾಗಿ ನೋಡೋಣ ಇತಿಹಾಸ ಏನಿದೆ. ಹೌದಾ? ಇದರ ಇತಿಹಾಸವನ್ನು ನೋಡ್ಬೇಕಾದ್ರೆ ನೀವು ನೋಡ್ಬೇಕು, ನಾಳೆಗೆ ನೇರವಾಗಿ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. PSI ಎಕ್ಸಾಮ್ ಬರಿತಾ ಇದ್ರ ನೇರವಾಗಿ ಪ್ರಬಂಧ ಕೂಡ ಕೇಳ್ಬೋದು. ಇಂಟರ್ಪೋಲ್ ಮತ್ತು ಭಾರತ ದೇಶದ ಸಂಬಂಧ ಅದ್ರ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಆ ಟೈಮಲ್ಲಿ ನಿಮಗೆಲ್ಲ ಬೇಕು. ಮತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ ನೇರವಾಗಿ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳ್ತಾರೆ. ಹೌದಾ? ನೋಡಿ 1914ರಲ್ಲಿ ಯಾವುದೋ ಮೊನಾಕೋದಲ್ಲಿ, ಹೌದಾ, ಮೊನಾಕೋದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪೊಲೀಸ್ ಸಮ್ಮೇಳನ ನಡೀತು. ಯಾವ್ದು ನಡೀತೀರಿ? ಅಂತಾರಾಷ್ಟ್ರೀಯ ಪೊಲೀಸ್ ಸಮ್ಮೇಳನ ನಡೀತು. ಯಾವಾಗ? 1914ರಲ್ಲಿ. 1914ರಲ್ಲಿ ನಡೆದಾಗ ಇದರಲ್ಲಿ 1ನೇ ಮಹಾಯುದ್ಧ ಕೂಡ ಪ್ರಾರಂಭ ಆಗಿತ್ತು. ಹೌದಾ? 1914ರಲ್ಲಿ ಮೊದಲನೇ ಮಹಾಯುದ್ಧ ಪ್ರಾರಂಭ ಆಗಿತ್ತು. ಅದೇ ಸಂದರ್ಭದಲ್ಲಿ ಮೊನಾಕೋದಲ್ಲಿ ಅಂತಾರಾಷ್ಟ್ರೀಯ ಪೊಲೀಸ್ ಸಮ್ಮೇಳನ ಪ್ರಾರಂಭ ಆಗುತ್ತೆ. ಈ ಅಂತಾರಾಷ್ಟ್ರೀಯ ಪೊಲೀಸ್ ಸಮ್ಮೇಳನ ಪ್ರಾರಂಭ ಆದಾಗ ಅವಾಗ ಪೊಲೀಸ್ ಆಯೋಗ ಇರುತ್ತೆ 1923ಯಲ್ಲಿ. ಈ 1923ಯಲ್ಲಿ ಯಾವುದು ಇಂಟರ್ಪೋಲ್ ಪ್ರಾರಂಭ ಆಗುತ್ತೆ. ಅವಾಗ ಸ್ಥಾಪನೆ ಆಗಿದ್ದು ಬೇರೆ ಕಡೆ, ಆದ್ರೆ ಅದ್ರ ಕಚೇರಿ ಇರೋದು ಬೇರೆ. ಇವೆರಡು ಬಹಳ ಪದೇ ಹೇಳ್ತಾ ಇದ್ದೀನಿ, ತಲೆಗಿರ್ಲಿ. ಸ್ಥಾಪನೆ ಆಗಿದ್ದು ಆಸ್ಟ್ರೇಲಿಯಾದ ವಿಯೆನಾದಲ್ಲಿ, ಹೆಡ್ ಕ್ವಾರ್ಟರ್ಸ್ ಇರೋದಲ್ಲಿ ಫ್ರಾನ್ಸಿನ ಲಿಹಾನದಲ್ಲಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅವಾಗ ಅಂತಾರಾಷ್ಟ್ರೀಯ ಪೊಲೀಸ್ ಆಯೋಗ ಬರುತ್ತೆ ಎಲ್ಲಿ? ವಿಯೆನಾದಲ್ಲಿ. ಅವಾಗ ನೋಡ್ರಿ 1946ರಲ್ಲಿ 2ನೇ ಮಹಾಯುದ್ಧ ನಂತರ ಸಂಘಟನೆ ಸ್ಥಾಪನೆ ಮಾಡಕತ್ತ. ನಂತರ 1956ರಲ್ಲಿ ಇಂಟರ್ಪೋಲ್ ಎಂಬ ಹೆಸರು ಅಧಿಕೃತವಾಗಿ ಜಾರಿಗೆ ಬರುತ್ತಾ. ಅವಾಗ ಇದ್ರ ಮುಂಚಿತವಾಗಿ ಏನಿತ್ತಂದ್ರ ನೋಡ್ರಿ ಪೊಲೀಸ್ ಕಮಿಷನ್ ಅಂತ ಒಂದು ಇರುತ್ತೆ, ಅಂತಾರಾಷ್ಟ್ರೀಯ ಪೊಲೀಸ್ ಕಮಿಷನ್ ಇರುತ್ತೆ. ಆಮೇಲೆ ಇಂಟರ್ಪೋಲ್ ಎಂಬುದು ಅಧಿಕೃತವಾಗಿ ಜಾರಿಯಾಗಿದ್ದು 1956. ನಂತರ 1989ರಲ್ಲಿ ಫ್ರಾನ್ಸಿನ ಲಿಹಾನದಲ್ಲಿ ಇದು ಸ್ಥಳಾಂತರ ಮಾಡ್ತಾರೆ. ಹೌದಾ? ಹಾಗಾದ್ರೆ ವಿಯೆನಾದಿಂದ ಎಲ್ಲಿ ಬಂತು? ಲಿಹಾನಕ್ಕೆ ಟ್ರಾನ್ಸ್ಫರ್. ನಂತರ ಇದು 196 ಕಂಟ್ರಿಗಳು ಇದರಲ್ಲಿ ಸದಸ್ಯ ರಾಷ್ಟ್ರಗಳು ಇದು ಅಪ್ರಸ್ತುತ. ಇದು ಗೊತ್ತಿರಲಿ ನಿಮಗೆ, ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ನೇರವಾಗಿ ಕೇಳ್ತಾರೆ. ಹಾಗಾದ್ರೆ ಇದರ ರಚನೆ ಮತ್ತು ಸದಸ್ಯತ್ವ. ಹಾಗಾದ್ರೆ ಒಂದು ಇಂಟರ್ಪೋಲ್ ಸಂಸ್ಥೆಯಾಗಿ ರಚನೆ ಆಗಬೇಕಾದ್ರೆ ಅದರಲ್ಲಿ ಯಾರ್ಯಾರು ಇದ್ದಾರೆ, ಪಾರ್ಟ್ನರ್ಶಿಪ್ ಯಾರ್ಯಾರು ಇದ್ದಾರೆ ಅವಾಗ ಗೊತ್ತಿರ್ಬೇಕು ನಿಮ್ಗೆ. ಒಂದು ಸರ್ವೋಚ್ಚ ನ್ಯಾಯಾಲಯದ ಅಥವಾ ಸರ್ವೋಚ್ಚ ಮಂಡಳಿಯ ಅಥವಾ ಆಡಳಿತದ ಒಬ್ಬ ಮಂಡಳಿಯ ಮುಖ್ಯಸ್ಥನಾಗಿರ್ತಾನೆ. ಇನ್ನೊಂದು ಕಾರ್ಯಕಾರಿ ಸಮಿತಿ ಇರ್ತಾನೆ, ಇನ್ನೊಂದು ಸಾಮಾನ್ಯ ಕಾರ್ಯದರ್ಶಿ ಇರ್ತಾನೆ, ಆಮೇಲೆ ನ್ಯಾಷನಲ್ ಸೆಂಟ್ರಲ್ ಬ್ಯೂರೋದವರು ಇರ್ತಾರೆ, ಆಮೇಲೆ ತಜ್ಞರ ಸಲಹೆಗಾರ ಇರ್ತಾರೆ, ಮತ್ತು ಕಮಿಷನ್ ಫಾರ್ ದ ಕಂಟ್ರೋಲ್ ಆಫ್ ಹೆಲ್ತ್ ಇವರೆಲ್ಲರೂ ಇರ್ತಾರೆ. ಇವರೆಲ್ಲರೂ ಸದಸ್ಯರು, ಇವರ ಆಧಾರದ ಮೇಲೆ ರಚನೆ ಆಗತ್ತೆ. ಆಮೇಲೆ ಇಲ್ಲಿ ನೋಡ್ಬೇಕಾದ್ರೆ 196 ದೇಶಗಳು ಪ್ರಸ್ತುತ. ಆದ್ರೆ ಸದಸ್ಯ ರಾಷ್ಟ್ರ ವರ್ಷ ಭಾರತ 1949. ಆದ್ರೆ ಭಾರತದಲ್ಲಿ ಇದೆಲ್ಲ ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದೆ. ನ್ಯಾಷನಲ್ ಕ್ರೈಮ್ ಬ್ಯೂರೋ ಅದು ನವದೆಹಲಿಯಲ್ಲಿ ಇದೆ. ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದು CBI 1963ರಲ್ಲಿ ಪ್ರಾರಂಭ ಆಗಿದೆ. ಇದು ನವದೆಹಲಿಯಲ್ಲಿ ಇದೆ. ಹೆಡ್ ಕ್ವಾರ್ಟರ್ಸ್ ಇರೋದು ಫ್ರಾನ್ಸಿನ ಲಿಹಾನದಲ್ಲಿದೆ.
ಅದರ ಭಾಷೆ 4 ಇಂಗ್ಲಿಷ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು. ಈ 4 ಲ್ಯಾಂಗ್ವೇಜ್ ಅಲ್ಲಿ. ಬಟ್ ಬಜೆಟ್ ನೋಡ್ಬೇಕಾದ್ರೆ ಪ್ರತಿ ವರ್ಷ ಬಜೆಟ್ 186 ಇಷ್ಟು ಕೂಡ ಬಜೆಟ್ ಮಂಡನೆ ಮಾಡ್ತಾರೆ, ಗೊತ್ತಿರಬೇಕು, ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಹಾಗಾದ್ರೆ ಇಂಟರ್ಫಾಲ್ ಪ್ರಮುಖ ಕಾರ್ಯ ಅಂತ ಹೇಳಿದ್ನಲ್ವಾ, ಇಂಟರ್ಫಾಲ್ ಪ್ರಮುಖ ಕಾರ್ಯ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಚೂರು ಡೆಪ್ತ್ ಆಗಿ ಹೋಗೋಣ. ಇದು ನೋಟಿಸ್ ವ್ಯವಸ್ಥೆ ಕೊಡುವಂಥದ್ದು ಮತ್ತು ದತ್ತಾಂಶ ಹಂಚಿಕೆ ಕೊಡುವಂಥದ್ದು ಮತ್ತು ಸಹಕಾರ ತರಬೇತಿಯನ್ನು ಕೊಡೋದು ಒಬ್ರಿಗೊಬ್ರು ಮತ್ತು ಅಪರಾಧಗಳ ತನಿಖೆ ಮಾಡುವಂಥದ್ದು. ನೋಡಿ, ಹಾಗಾದ್ರೆ ರೆಡ್ ನೋಟಿಸು, ಬ್ಲೂ ನೋಟಿಸು, ಗ್ರೀನು, ಯೆಲ್ಲೋ, ಬ್ಲ್ಯಾಕ್, ಆರೆಂಜು ಮತ್ತು ಪರ್ಪಲ್ ಇವೆಲ್ಲ ನೋಟಿಸ್ಗಳು ಯಾವ ಅಪರಾಧ ಮಾಡಿದ ವಿದ್ಯಾರ್ಥಿ, ಯಾರು ಅಪರಾಧ ಮಾಡಿದವರಿಗೆ ಕೊಡ್ತಾರೆ. ನೇರವಾಗಿ ಎಕ್ಸಾಮಿಗೆ ಕೇಳಿದ್ದಾರೆ. ಎಷ್ಟು ಎಕ್ಸಾಮಿಗೆ ಕೇಳಿದ್ರೆ ಲೆಕ್ಕ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್. ಇದು ಹೇಳ್ತೀನಿ, ಒಂದೊಂದು ಪಾಯಿಂಟ್ಸ್ಗಳು ಬರುತ್ತೆ. ಆಮೇಲೆ 24x7 ಸುರಕ್ಷಿತ ಜಾಲದ ಮೂಲಕ ಜೈವಿಕ ಬೆರಳಚ್ಚು ಮತ್ತು DNA ಮಾಹಿತಿ ಕೂಡ ಹಂಚಿಕೆ ಮಾಡುವಂಥದ್ದು. ಯಾವ್ದು ಮಾಡುತ್ತೆ ಅಂತರ ಸಂಘಟನೆ. ಆದರೆ ಸದಸ್ಯ ರಾಷ್ಟ್ರಗಳ ಪೊಲೀಸ್ ಅಧಿಕಾರಿ ವಿಶೇಷ ತರಬೇತಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿ, ಭಯೋತ್ಪಾದನೆ ಆಗಿರ್ಬೋದು, ಮಾನವ ಕಳ್ಳಸಾಗಾಣಿಕೆ ಆಗಿರ್ಬೋದು, ಸೈಬರ್ ಅಪರಾಧ ಆಗಿರ್ಬೋದು, ಅಕ್ರಮ ವಲಸೆ ತನಿಖೆ ಇವೆಲ್ಲ ಮಾಡುವಂತಾರೆ ಯಾರು? ಇಂಟರ್ಫೋಲ್ ಮಾಡುವಂತ ಅದಕ್ಕೆಲ್ಲ ಎಲ್ಲ ಕೆಲಸ. ಹಾಗಾದ್ರೆ ಇಂಟರ್ಫೋಲ್ ಮಾಡಿತ್ತು. ಹಾಗಾದ್ರೆ ಸರ್ ಈ ನೋಟಿಸ್ ಹೇಳಿದ್ನಲ್ಲ, ಏನ್ ನೋಟಿಸ್? ಇಲ್ಲಿ ಕ್ವಶನ್ಸ್ ಕೇಳ್ತಾರೆ, ನೀವೆಲ್ಲ ನೋಡಿರ್ಬೇಕು. ನಮ್ಮ ರೇವಣ್ಣ ಅಂತಿಕೇರಿ ಯಾರು ಒಬ್ರು ಮಿನಿಸ್ಟರ್ ಇದ್ರಲ್ಲ, ಅವರು ಮಹಿಳೆಯರ ಮೇಲೆ ಕೆಲವಷ್ಟು ಬೇರೆ ಬೇರೆ ಕೇಸ್ಗಳಿಂದ ಫಿಟ್ಟಾಗಿ ಅವರಿಗೆಲ್ಲ ಅರೆಸ್ಟ್ ಮಾಡಿದ್ರಲ್ಲ, ಅದೇ ನೋಟಿಸ್ಗಳು ಇವೆಲ್ಲ. ಈಗ ರೆಡ್ ನೋಟಿಸ್, ಏನು ರೆಡ್ ನೋಟಿಸ್ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಬಂಧನ ಮತ್ತು ಹಸ್ತಾಂತರದ ಕೋರಿಕೆ ಅಪರಾಧಿಗಳಿಗೆ ಅಂದ್ರೆ ಅಪರಾಧಿಗಳಿಗೆ ಏನ್ ಮಾಡ್ತೀವಿ ಯೂಸ್ ಮಾಡ್ತಿದ್ರೆ, ಈಗ ಬಂಧನದ ವ್ಯಕ್ತಿ ಇದಾರಲ್ಲ ಅವ್ರ ವಿರುದ್ಧವಾಗಿ ರೆಡ್ ನೋಟಿಸ್ ಕಳಿಸ್ಬೇಕು ನಾವು. ಅವ್ರ ವಿರುದ್ಧವಾಗಿ ಯಾರು ಅಪರಾಧ ಮಾಡಿ ಅವ್ರಿಗೆ ಬಂಧನ ಇಟ್ಟಿದಾರಲ್ಲ ಅವರಿಗೆ ಸಾಕ್ಷಿ ಕೊಟ್ಟು ಪ್ರೂಫ್ ಕೊಟ್ಟು ಇವರು ಅಪರಾಧ ಮಾಡಿದಾರಿಲ್ಲ ಅಂತ ಕೇಳಿ ಆ ನೋಟಿಸ್ ಕೊಡೋದು ರೆಡ್ ನೋಟಿಸ್. ಇಂಟರ್ಫೋಲದವರು ಬೇರೆ ದೇಶದ. ಗ್ರೀನ್ ನೋಟಿಸ್ ಅಂದ್ರೆ ಸಮಾಜಕ್ಕೆ ಅಪಾಯ ತರುವಂತ ಕೆಲಸ ಮಾಡಿದರೆ ಅಂತವ್ರಿಗೆ ಪರಿಗಣಿಸಿ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆ ಕೊಡೋದು. ಸಮಾಜಕ್ಕೆ, ಹೌದಾ, ಸಮಾಜಕ್ಕೆ ಅಪಾಯಕಾರಿಯನ್ನ ಮಾಡಿದರೆ. ಆಮೇಲೆ ಬ್ಲ್ಯಾಕ್ ನೋಟಿಸ್ ಅಂತ ನೋಡಿ, ಇದು ಗುರುತು ತಿಳಿಯದೆ ಮೃತ ದೇಹಗಳ ಮಾಹಿತಿ ಶೋಧ. ಈಗ ಯಾರೋ ಒಬ್ರು ಕೊಲೆ ಮಾಡಿ ಹೋಗಿರ್ತಾರೆ, ಯಾರೋ ಒಬ್ರು ಕೊಲೆ ಮಾಡಿ ಹೋದ ಅಪರಾಧಿಗಳು, ಅವರಿಗೆ ಗುರುತು ತಿಳಿಯದಂತ ಒಂದು ಮೃತ ದೇಹ ಬಗ್ಗೆ ಮಾಹಿತಿ ಶೋಧ. ಹೆಂಗೋ ಪತ್ತೆತ್ತಿ ಯಾರೋ ಒಬ್ರು ಕೊಲೆ ಮಾಡಿ ಹೋಗಿದ್ದಾರೆ, ಅವರಿಗೆ ಅಂತವ್ರಿಗೆ ಏನ್ ಮಾತ್ರ ಬ್ಲ್ಯಾಕ್ ನೋಟಿಸ್ ಕಳಿಸಿ ಅವರಿಗೆ ಅರೆಸ್ಟ್ ಮಾಡ್ತಾರೆ. ಅವ್ರು ಆಮೇಲೆ ತೆಗಿತಾರೆ ಕಾರ್ಬನ್ 14 ಅದರ ಮೇಲೆ. ಆಮೇಲೆ ಪ್ರಪಲ್ಕ, ಇದು ಅಪರಾಧ ವಿಧಾನ ಆಗಿರ್ಬೋದು, ಸಾಧನ ಆಗಿರ್ಬೋದು, ಮರೆ ಮಾಚುವ ತಂತ್ರ ಆಗಿರ್ಬೋದು, ಅಂತರಿಗೆ ಅಪರಾಧ ಮಾಡಿ ಓಡೋದನಾಗಿರ್ಬೋದು, ಆಮೇಲೆ ಸಾಧನೆ ಮಾಡಿ ಏನೋ ಪ್ರಾಬ್ಲಮ್ ಮತ್ತು ಮರೆ ಮಾಚುವ ತಂತ್ರ, ಇವೆಲ್ಲ ಮಾಹಿತಿಗಳು ಎಲ್ಲಾದ್ರೂ ಒಂದು ಏನೋ ಒಂದು ಅಪರಾಧ ಮಾಡಿ ಸಿಗಿಬಿಡ್ತಾರಲ್ಲ ಅಂತರ ವಿರುದ್ಧ ಹೊಡಿಸುವಂಥದ್ದು. ಆಮೇಲೆ ಬ್ಲೂ ನೋಡಿ, ಇದು ಬಹಳ ಇಂಪಾರ್ಟೆಂಟ್, ವ್ಯಕ್ತಿಯ ಗುರುತು ಮತ್ತು ಅಪರಾಧ ಸಂಬಂಧಿತ ಮಾಹಿತಿ. ವ್ಯಕ್ತಿಯ ಗುರುತು, ಇವನೇ ವ್ಯಕ್ತಿ ಅಪರಾಧ ಮಾಡಿದಾನ ಅಂತ ಗೊತ್ತಾಗಬೇಕಾದ್ರೆ ಅದು ಈ ನೋಟಿಸ್, ಬ್ಲೂ ನೋಟಿಸ್ ಮ್ಯಾಗ. ಆಮೇಲೆ ಆರೆಂಜ್ ನೋಟಿಸ್ ಅಂದ್ರೇನು, ಸ್ಫೋಟಕ, ಅಪಾಯಕಾರಿ ಮತ್ತು ಅಪರಾಧ ಕಾರ್ಯಾಚರಣೆಗಳಿಗೆ ಎಚ್ಚರಿಕೆ. ಇವೆಲ್ಲ ಸ್ಫೋಟಕ, ಬಾಂಬ್ ಸ್ಫೋಟಕ ಎಲ್ಲ ಮಾಡ್ತಾರಲ್ಲ ಅವೆಲ್ಲ ಕಾರ್ಯಾಚರಣೆ ಮಾಡುವಂಥದ್ದು ಆರೆಂಜ್ ನೋಟಿಸ್. ಆಮೇಲೆ ಎಲ್ಲೋ ನೋಡಿ, ಕಾಣದ ವ್ಯಕ್ತಿಯನ್ನು ಹುಡುಕುವುದು, ಮಕ್ಕಳ ಸೇರಿ ಅಂದ್ರೆ ಅವ್ರ ಮಕ್ಕಳು ಸೇರಿ ಕಾಣೆ ಆದ ವ್ಯಕ್ತಿಗಳನ್ನು ನೋಡಿ, ಕಾಣೆ ಆದ ವ್ಯಕ್ತಿಗಳನ್ನು ಹುಡುಕುವಂತ ಕೆಲಸ ಮಾಡೋದು ಎಲ್ಲೋ. ಸೊ ಇವು ಏನಪ್ಪಾ ಅಂದ್ರೆ 1 2 3 4 5 6 7 ನೋಟಿಸ್ ಇದಾವೆ. ಇದ್ರ ಬಗ್ಗೆ ಡೆಪ್ತ್ ಆಗಿ ಸರಿಯಾಗಿ ತಿಳ್ಕೊಂಡು ನೋಡ್ಕೊಳ್ಳಿ. ಒಂದು ಕ್ವಶನ್ಸ್ ನಿಮಗೆ ಎಕ್ಸಾಮ್ಗಳಲ್ಲಿ PCPS ಆಗಿ ಕೇಳ್ತಾರೆ. ಯಾಕಂದ್ರೆ ಇವೆಲ್ಲ ಪೊಲೀಸ್ ರಿಲೇಟಿವ್ ಇದೆ. ನೀವೆಲ್ಲ ಸಬ್ ಇನ್ಸ್ಪೆಕ್ಟರ್ ಆದ್ಮ್ಯಾಗ ಇಂಥವೆಲ್ಲ ನೋಟಿಸ್ಗಳು ಕೊಡಬೇಕಾಗುತ್ತೆ. ಈ ನೋಟಿಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಏನೋ ರೆಡ್ ನೋಟಿಸ್ ಅಂದ್ರೆ ಏನು, ಗ್ರೀನ್ ಅಂದ್ರೆ ಏನು, ಬ್ಲ್ಯಾಕ್ ಅಂದ್ರೆ ಏನು, ಪರ್ಪಲ್ ಅಂದ್ರೆ ಏನು, ಮತ್ತು ಬ್ಲೂ, ಆರೆಂಜ್, ಯೆಲ್ಲೋ ಇವೆಲ್ಲ ನೋಟಿಸ್. ಕಾಮನ ಬಿಲ್ಲಿನಲ್ಲಿರುವ 7 ಬಣ್ಣಗಳು ಒಂದೊಂದು ನೋಟಿಸ್ಗಳಿಗೆ ಒಂದೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಇದ್ರ ಬಗ್ಗೆ ಉದಾಹರಣೆ ಆಗಿ ನೋಡ್ಬೇಕು. ನಾನು GK ಕ್ಲಾಸ್ ಇದ್ದ ಡೆಪ್ತ್ ಆಗಿ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಉದಾಹರಣೆ ಮುಖಾಂತರ ನೀವು ನೋಡ್ಕೊಂಡ್ರೆ ಪಕ್ಕ ನಿಮಗೆ ಒಂದು ಕ್ವಶನ್ಸ್ ಬರುತ್ತೆ. ಭಾರತ ಮತ್ತು ಇಂಟರ್ಫೋಲ್, ಹೌದಾ, ಭಾರತ ಮತ್ತು ಇಂಟರ್ಫೋಲ್. ಹಾಗಾದ್ರೆ ಭಾರತದ ನೋಡಿ 1949 ಇದು ಇಂಟರ್ಫೋಲ್ ಸದಸ್ಯತೆ ಪಡೆದಿದೆ. ಹಾಗಾದ್ರೆ ಸರ್ ಭಾರತದಲ್ಲಿ ಯಾವ ಸಂಸ್ಥೆ ಅಂದ್ರೆ ಕೇಂದ್ರೀಯ ತನಿಖಾ ದಳ, ಯಾವುದು? CBI, ಹೌದಾ, CBI ನಡೆಸುತ್ತೆ. ಈ CBI ಅನ್ನೋದು ನೀವು ನೋಡ್ಕೋಬೇಕು. CBI ಯಾವಾಗ ಪ್ರಾರಂಭ ಆಯ್ತು ಅಂದಾಗ ನೋಡ್ರಿ, CBI 1963 ಪ್ರಾರಂಭ ಆಗುತ್ತೆ. ಎಲ್ಲಿ ಅಂದ್ರೆ ನವದೆಹಲಿಯಲ್ಲಿ ಇದು ಹೆಡ್ ಕ್ವಾರ್ಟರ್ಸ್ ಇದೆ ಭಾರತದಲ್ಲಿ. ಸರ್ ನೋಡಿ 24/7 ಇದೆಲ್ಲ ನೀವು ಹೇಳಿದ್ದೀನಿ. ರೆಡ್ ನೋಟಿಸ್, ವಿದೇಶಿ ಭ್ರಷ್ಟರ ಬಂಧನ, ರೆಡ್ ನೋಟಿಸ್ ಇವೆಲ್ಲ ಕಳಿಸ್ತು. ಆಮೇಲೆ ಕರ್ನಾಟಕ ಭಯೋತ್ಪಾದನೆ ಎಲ್ಲ ಹೇಳಿದ್ದೀನಿ. ಕರ್ನಾಟಕದಲ್ಲಿ ನೋಡಿ ಏನಿದೆ,
ಕರ್ನಾಟಕದಲ್ಲಿ ಏನಿದೆ CID ನೋಡಿ. ದೇಶದಲ್ಲಿ ಏನಿದೆ CBI. ಭಾರತದಲ್ಲಿ ಇಂಟರ್ನ್ಯಾಷನಲ್ ಏನಿದೆ ಇಂಟರ್ನ್ಯಾಷನಲ್ ಏನಿದೆ ಇಂಟರ್ಪೋಲ್. ಭಾರತದಲ್ಲಿ ಏನಿದೆ CBI. ಆಮೇಲೆ ಕರ್ನಾಟಕದಲ್ಲಿ ಏನಿದೆ CID. ಇದನ್ನೆಲ್ಲ ಗೊತ್ತಿರಬೇಕು. ಇವೆಲ್ಲ ಮಾಡುವಂತ ಕೆಲಸ. ಆಮೇಲೆ ತಾಂತ್ರಿಕ ಮತ್ತು ವ್ಯವಸ್ಥೆ ಮತ್ತು ಡೇಟಾ ಬೇಸ್ ಅಂತಂದವಲ್ಲ, ಇವೆಲ್ಲ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮ್ ಅಲ್ಲಿ ನೇರವಾಗಿ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ವಿಶ್ವದ ಅತ್ಯಂತ ದೊಡ್ಡ ಸುರಕ್ಷಿತ ಪೊಲೀಸ್ ವಾಹನ ಆಗಿರೋದ್ರಿಂದ 24/7 ಕೆಲಸ ಮಾಡುತ್ತೆ. ಇದ್ರ ಗೊತ್ತಿರಬೇಕು. ಕಾಣದ ವ್ಯಕ್ತಿಗಳು ಇರಬಹುದು, ಅಂತರಿಗೆಲ್ಲ ಹಿಡಿದು ಇವೆಲ್ಲ A to Z ಎಲ್ಲ ಮಾಡುವಂತ DNA ಆಗಿರ್ಬೋದು, ಇವೆಲ್ಲ ವ್ಯಕ್ತಿಗಳು ಏನೇನು ಆಗಿರ್ತಾವಲ್ಲ ನೌಕೆಗಳು ಎಲ್ಲ ಗುರುತಿಡುವಂಥದ್ದು ಎಲ್ಲ ಪ್ರತಿಯೊಂದು. ಅಂದ್ರೆ ಇದು ಒಂದೇ ನೋಡ್ಬೇಕು, ಟೆಕ್ನಾಲಜಿ ಸಂಬಂಧಪಟ್ಟದ್ದು ತಾಂತ್ರಿಕ ವ್ಯವಸ್ಥೆ ಆಗಿರ್ಬೋದು ಮತ್ತು ಡೇಟಾಬೇಸ್ ಸಂಬಂಧಪಟ್ಟದ್ದು ಏನೇನು ಇನ್ಫಾರ್ಮೇಶನ್ ಇದೆಯೋ ಎಲ್ಲನೂ ಹುಡುಕು ಮಾಡುವಂತ ಕೆಲಸ ಇವತ್ತು ಇಂಟರ್ಪೋಲ್ ಮಾಡುತ್ತೆ. ಇಂಟರ್ಪೋಲ್ ಇಡೀ ಇಂಟರ್ನ್ಯಾಷನಲ್ದಲ್ಲಿ ಎಲ್ಲ ಯಾವುದೇ ದೇಶ ಏನೋ ತಪ್ಪು ಮಾಡಿರಲಿ ಆ ದೇಶ ಸಂಬಂಧಪಟ್ಟದ್ದು ಎಲ್ಲಾನು ಕೆಲಸ ಮಾಡುವಂಥದ್ದು. ಓಕೆನಾ. ಇದು ಎಲ್ಲಾ ಸಶಸ್ತ್ರಗಳು ಇದ್ರ ಮುಖ್ಯ ಗುರುತಿಸುವ ಟೆಕ್ನಾಲಜಿ, ಕ್ರಿಮಿನಲ್ ಗುರುತಿಸಲು ಬಳಕೆ ಇವೆಲ್ಲ ಮಾಡುವಂತ ಕೆಲಸ ಇದು ಇಂಟರ್ಪೋಲ್ ಮಾಡುತ್ತೆ, ಗೊತ್ತಿರಲಿ. ಆಮೇಲೆ ಇಲ್ಲಿ ನಿಮಗೆ ಒಂದೊಂದು ಕ್ವಶನ್ಸ್ಗಳು ನೇರವಾಗಿ ಬಂದಿದ್ದಾವೆ ಎಕ್ಸಾಮ್ಗಳಿಗೆ. ಏನು ಬಂದಿದೆ ನೋಡಿ. ಇಂಟರ್ಪೋಲ್ ಸ್ಥಾಪನೆ ಆದ ವರ್ಷ ಯಾವಾಗ್ರಿ? 19 ಎಲ್ಲಿ ಸ್ಥಾಪನೆ ಆಯ್ತು? ಆಸ್ಟ್ರೇಲಿಯಾದ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು. ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್? ಲಿಯಾನ್, ಫ್ರಾನ್ಸ್. ಓಕೆನಾ. ಭಾರತದಲ್ಲಿ NCB ಹೌದಾ? NCB ಯಾವುದು? ಕೇಂದ್ರೀಯ ತನಿಖೆ ಹೌದಾ? ಇದಕ್ಕೆ CBI ಅಂಡರಲ್ಲಿ ಬರುತ್ತೆ. ಯಾವ್ದು? ಓಕೆ. ನೆಕ್ಸ್ಟ್, ಒಟ್ಟು ಸದಸ್ಯ ರಾಷ್ಟ್ರಗಳು 196. ಈಗ ಒಂದು ಸೇರ್ಪಡೆ ಆಗಿದೆ. ನೆಕ್ಸ್ಟ್, ಅತ್ಯಂತ ಅಪಾಯಕಾರಿ ನೋಟಿಸ್ ಅಂದ್ರೆ ಯಾವ್ದ್ರಿ? ರೆಡ್ ನೋಟಿಸ್. ಯಾಕಂದ್ರೆ ಬಂಧನ ಆದೇಶಗೋಸ್ಕರ ಅದು ಇರುವಂತದ್ದು ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದು ಹೇಬಿಯಸ್ ಕಾರ್ಪಸ್ ಬಂದ. ನೆಕ್ಸ್ಟ್ 24/7 ಅಂದ್ರೆ ಏನು? ಸುರಕ್ಷಿತ ಸಂವಹನ ಜಾಲ. ಇದ್ರ ಕೆಲಸ, ಇದ್ರ ಜಾಲ ವೆಬ್ಸೈಟ್. ಆಮೇಲೆ ಇಂಟರ್ಪೋಲ್ ಕಾರ್ಯ ಭಾಷೆಗಳು ಇಂಗ್ಲಿಷ್, ಫ್ರೆಂಚ್, ಸ್ಪ್ಯಾನಿಷ್ ಮತ್ತು ಅರೇಬಿಕ್ ಭಾಷೆಗಳು. ಆಮೇಲೆ ಇಂಟರ್ಪೋಲ್ ಚಿಹ್ನೆ ಯಾವುದು? ಗ್ಲೋಬ್ ಅಂದ್ರೆ ಖಡ್ಗ, ತಕ್ಕಡಿ ಮತ್ತು ಆಲಿವ್ ಶಾಲೆ. ಇಂಥವೆಲ್ಲ ಕ್ವಶನ್ಸ್ ಕೇಳ್ಬಿಟ್ರೆ ಬಾಯಿ ತಿರ್ಕೊಂಡು ಕೂತು ಬಿಡ್ತೀರಾ. ಇದೆಲ್ಲ ಇಂಟರ್ಪೋಲ್ ಚಿಹ್ನೆ ನೋಡಿ, ಸ್ಪೆಷಲ್ ಆಗಿ ಸಿಗುವಂಥದ್ದು. ಇದೆಲ್ಲ ಸಿಗಲ್ಲ ಬೇರೆ ಕಡೆಯಲ್ಲಿ. ಓಕೆ. ಆಮೇಲೆ ಇಲ್ಲಿ ಸಾರಾಂಶ ನೋಡ್ಬೇಕಾದ್ರೆ ಇವೆಲ್ಲ ಹೇಳಿದ್ದೀನಿ. ಓಕೆ, ಎಲ್ಲ ರಿಪೀಟ್ ಆಗಿದೆ ಅದರಲ್ಲಿ. ಇಷ್ಟು ಕೂಡ ನಿಮಗೆ ಇಂಟರ್ಪೋಲ್ ಬಗ್ಗೆ ನೀವು ನೋಡ್ಬೇಕಾದ್ರ ಎಕ್ಸಾಮ್ಗಳಲ್ಲಿ ನಿಮ್ಮ ತಲೆಯಲ್ಲಿ ಇರಲಿ. ಇಷ್ಟರ ಬಗ್ಗೆ ಎಕ್ಸಾಮ್ಗಳಲ್ಲಿ ಪದೇ ಕೇಳ್ತಾರೆ. ಸೊ ಗೊತ್ತಿರಬೇಕು, ಇದು ಅಂತಾರಾಷ್ಟ್ರೀಯ ಅಪರಾಧ ಪೊಲೀಸ್ ಸಂಘಟನೆ ಆಗಿದೆ. ಇದರ ಬಗ್ಗೆ ಎಕ್ಸಾಮ್ಗಳಲ್ಲಿ ಪದೇ ಕ್ವಶನ್ಸ್ ಕೇಳ್ತಾರೆ. ಇದರಲ್ಲಿ ಒಂದೇ ಕೇಳ್ತಾರೆ, ಸ್ಥಾಪನೆ ಆಗಿದ್ದು ಕೇಂದ್ರ ಕಚೇರಿ, ಎಷ್ಟು ಸದಸ್ಯ ರಾಷ್ಟ್ರಗಳದಾವ, ಪ್ರಸ್ತುತ ಯಾವುದೇ ಆಡಾಗಿದೆ ಮತ್ತು ಇಂಟರ್ಪೋಲ್ ಮಾಡುವಂತ ನೋಟಿಸ್ ಏನು 7 ನೋಟಿಸ್ ಇದಾವಲ್ಲ ಆ 7 ನೋಟಿಸ್ಗಳು ಸಂಪೂರ್ಣವಾಗಿ ತಿಳ್ಕೋಬೇಕು. 7 ನೋಟಿಸ್ಗಳು ಯಾರ್ಯಾರು ವಿರುದ್ಧವಾಗಿ ಓಡಿಸ್ತೀವಿ ತಿಳ್ಕೊಬೇಕು. ಯಾಕಂದ್ರೆ ನೀವು ಡಿಪಾರ್ಟ್ಮೆಂಟ್ ಹೋಗೋದ್ರಿಂದ ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ನಾಲೆಜ್ ಇರಬೇಕು. ನಾಲೆಜ್ ಇದ್ದಾಗ ಮಾತ್ರ ನಿಮ್ಮ ನಾಳೆಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಭಯೋತ್ಪಾದನೆ ಆಗಿರ್ಬೋದು, ಅಪರಾಧ ಆಗಿರ್ಬೋದು, ಸೈಬರ್ ದಾಳಿ ಆಗಿರ್ಬೋದು, ಡ್ರಗ್ಸ್ ಕೇಸ್ ಆಗಿರ್ಬೋದು, ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಯಾವುದರ ಒಂದು ಹ್ಯಾಕಿಂಗ್ ಆಗಿರ್ಬೋದು, ಹೌದಾ, ಯಾವುದೋ ಒಂದು ಸೈಬರ್ ತನಿಖೆ ಆಗಿರ್ಬೋದು, ಇವೆಲ್ಲ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತ ಏಕೈಕ ಸಂಸ್ಥೆ ಅದು ಏನಾದ್ರೂ ಇದೆ ಇಡೀ ಪ್ರಪಂಚದಲ್ಲಿ ಯಾವ್ದಾರು ಇದೆ ಅದು ಯಾವ್ದ್ರಿ? ಇಂಟರ್ಪೋಲ್ ಅಂತ ಕರಿತೀವಿ. ಹೌದಾ? ಇಂಟರ್ಪೋಲ್ ಸಂಸ್ಥೆ. ಈ ಸಂಸ್ಥೆ ಇಡೀ ಭಾರತ ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ 24/7 ಇದ್ರ ವೆಬ್ಸೈಟ್ ಜಾಲ ಇದೆ. ಇದ್ರ ಜಾಲದ ಮ್ಯಾಗ ಪದೇ ಕೆಲಸ ಮಾಡ್ತಾ ಇದೆ. ಇದು ಇರುವುದರಿಂದ ಇವತ್ತಿನ ವಿಶ್ವ ಮಟ್ಟದಲ್ಲಿ ಎಲ್ಲರೂ ಏನಿದ್ದಾರೆ? ಸೂಕ್ಷ್ಮವಾಗಿದ್ದಾರೆ. ಓಕೆ. ಸೊ ಇಲ್ಲಿಗೆ ತರಬೇತಿ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.